ಪ್ಲೇಯರ್ಗಳಿಲ್ಲ, ಫ್ರಾಂಚೈಸಿಗಳ ಬಳಿ ಬೇಜಾನ್ ಬ್ಯಾಲೆನ್ಸು ಇಲ್ಲ. ಇದೇನು ಮೆಗಾ ಹರಾಜು ಅಲ್ಲ, ಮಿನಿ ಆಕ್ಷನ್. ಸೊ ಪ್ಲೇಯರ್ಗಳ ಮೇಲೆ ಹೆಚ್ಚೇನು ಬಿಡ್ಡಿಂಗ್ ಆಗಲ್ಲ ಅಂತಾನೆ ಎಲ್ಲರೂ ಅನ್ಕೊಳ್ತಾ ಇದ್ರು. ಆದರೆ ದಾಖಲೆಗಳೇ ಧೂಳಿಪಟ ಆಗುವಂತೆ ಬಿಡ್ಡಿಂಗ್ ಆಗಿದೆ. ಇತಿಹಾಸ ಸೃಷ್ಟಿಸುವಂತೆ ಹರಾಜು ನಡೆದಿದೆ. RCB ಕೂಡ ಅಚ್ಚರಿಯ ಆಟಗಾರರನ್ನ ಪಿಕ್ ಮಾಡಿದೆ. ಸೊ ಮಿನಿ ಆಕ್ಷನ್ ನಲ್ಲಿ ಅಚ್ಚರಿ ಅನಿಸಿದ್ದು ಯಾರೆಲ್ಲ? ಗ್ರೀನ್ ಮತ್ತು ಪತಿರಾಣಗೆ ಅಷ್ಟೊಂದು ಹಣ ಕೊಟ್ಟಿದ್ಯಾಕೆ? RCB ಸೇರಿದ ಪ್ಲೇಯರ್ಸ್ ಯಾರೆಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಇಂಡಿಯನ್ ಪ್ರೀಮಿಯರ್ ಲೀಗ್ನ 19ನೇ ಸೀಸನ್ಗಾಗಿ ಅಬುಧಾಬಿಯಲ್ಲಿ ನಡೆದ ಮಿನಿ ಆಕ್ಷನ್ ನಲ್ಲಿ ಟೋಟಲಿ 369 ಆಟಗಾರರು ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿದ್ರು. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಹರಾಜು ಸ್ಟಾರ್ಟ್ ಆದಾಗ ಮೊದಲ ಹೆಸರೇ ಜೇಕ್ ಫ್ರೇಜರ್ ಮೆಕ್ಗುರ್ಗ್ ಅವರ ಹೆಸರು ಬಂತು. ಬಟ್ ಅನ್ಫಾರ್ಚುನೇಟ್ಲಿ ಯಾರು ಆ ಹೆಸರನ್ನ ಸೆಲೆಕ್ಟ್ ಮಾಡಲಿಲ್ಲ ಅಂಡ್ ಅನ್ಸೋಲ್ಡ್ ಆದ್ರು. ಸೊ ಫಸ್ಟ್ ರೌಂಡ್ ಅಲ್ಲಿ ಸಾಕಷ್ಟು ಪ್ಲೇಯರ್ಗಳು ಅನ್ಸೋಲ್ಡ್ ಆಗ್ತಾರೆ. ಲಿಯಾ ಲಿವಿಂಗ್ಸ್ಟೋನ್, ರಚಿನ್ ರವೀಂದ್ರ ಕೂಡ, ಹಾಗೆ ವಿಯಾನ್ ಮುಲ್ಡರ್ ಕೂಡ ಆನಂತರ ಅನ್ಸೋಲ್ಡ್ ಆಗ್ತಾರೆ. ಬಟ್ ಫಸ್ಟ್ ರೌಂಡ್ ಅಲ್ಲಿ ಕ್ಯಾಮರೂನ್ ಗ್ರೀನ್ ಚರಿತ್ರೆಯನ್ನೇ ಸೃಷ್ಟಿಸಿದ್ರು. ಆ ಬಳಿಕ ಆಕ್ಷನ್ ಅಖಾಡದಲ್ಲಿ ಹಣದ ಹೊಳೆಯೇ ಹರಿದಿದೆ. ಕೋಟಿಗಳಿಗೆ ಲೆಕ್ಕವಿಲ್ಲದಂತೆ ಬಿಡ್ಡಿಂಗ್ ಆಗಿದೆ. 25.20 ಕೋಟಿಗೆ KKR ಸೇರಿದ ಕ್ಯಾಮರಾನ್ ಗ್ರೀನ್. ಎಸ್, ಮಿನಿ ಆಕ್ಷನ್ ನಲ್ಲಿ ಹೈಯೆಸ್ಟ್ ಪರ್ಸ್ ಬ್ಯಾಲೆನ್ಸ್ ನೊಂದಿಗೆ ಬಂದಿದ್ದ KKR ದಾಖಲೆ ಮೊತ್ತದಲ್ಲಿ ಆಟಗಾರನ ಖರೀದಿ ಮಾಡಿದೆ. ಆಸ್ಟ್ರೇಲಿಯಾ ತಂಡದ ಆಲ್ರೌಂಡರ್ ಕ್ಯಾಮರಾನ್ ಗ್ರೀನ್ 2 ಕೋಟಿ ರೂಪಾಯಿ ಮೂಲ ಬೆಲೆಯೊಂದಿಗೆ ಹರಾಜಿನಲ್ಲಿ ಕಾಣಿಸಿಕೊಂಡಿದ್ರು. ಗ್ರೀನ್ ಖರೀದಿಗೆ KKR ಹಾಗೂ CSK ನಡುವೆ ಭರ್ಜರಿ ಪೈಪೋಟಿ ನಡೆಯಿತು. ಫೈನಲಿ KKR ತಂಡ ಬರೋಬ್ಬರಿ 25.20 ಕೋಟಿ ರೂಪಾಯಿಗೆ ಖರೀದಿ ಮಾಡಿದೆ. ಕ್ಯಾಮರೂನ್ ಗ್ರೀನ್ IPL ನಲ್ಲಿ 29 ಪಂದ್ಯಗಳನ್ನಾಡಿದ್ದು 153ರ ಸ್ಟ್ರೈಕ್ ರೇಟ್ ನಲ್ಲಿ 707 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇದರಲ್ಲಿ 1 ಶತಕ ಹಾಗೆ 2 ಅರ್ಧ ಶತಕಗಳಿವೆ. ಬೌಲಿಂಗ್ ನಲ್ಲೂ ಕೂಡ 16 ವಿಕೆಟ್ ಪಡೆದಿದ್ದಾರೆ. ಬಟ್ ಇಂಜುರಿ ಕಾರಣದಿಂದಾಗಿ ಲಾಸ್ಟ್ ಸೀಸನ್ IPL ನ ಮಿಸ್ ಮಾಡ್ಕೊಂಡಿದ್ರು. ಬಟ್ ಈ ವರ್ಷ ಬಂಪರ್ ಲಾಟರಿಯೇ ಹೊಡೆದಿದೆ. ಮಿನಿ ಆಕ್ಷನ್ ನಲ್ಲಿ 1/4 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ. ಧೋನಿ ಶಿಷ್ಯನಿಗೆ 18 ಕೋಟಿ ಕೊಟ್ಟ ಕೋಲ್ಕತ್ತಾ. ಇನ್ನು ಮಿನಿ ಆಕ್ಷನ್ ನಲ್ಲಿ ಹೈಯೆಸ್ಟ್ ಬಿಡ್ ಆದ ಮತ್ತೊಬ್ಬ ಪ್ಲೇಯರ್ ಅಂದ್ರೆ ಮತೀಶಾ ಪತಿರಾಣ. ಶ್ರೀಲಂಕಾದ ಯಾರ್ಕರ್ ಸ್ಪೆಷಲಿಸ್ಟ್, ಜೂನಿಯರ್ ಮಲಿಂಗ್ ಅಂತಾನೆ ಕರೆಸಿಕೊಳ್ಳುವಂತ ಪತಿರಾಣ CSK ಗರಡಿಯಲ್ಲಿ ಪಳಗಿದಂತ ಆಟಗಾರ. ಮಹೇಂದ್ರ ಸಿಂಗ್ ಧೋನಿ ಅವರ ಶಿಷ್ಯ ಅಂತಾನೆ ಕರೆಸಿಕೊಳ್ಳುವಂತ ಪತಿರಾಣಗೆ ಬರೋಬ್ಬರಿ 18 ಕೋಟಿ ರೂಪಾಯಿ ಬಿಡ್ ಮಾಡಿ KKR ತೆಕ್ಕೆಗೆ ಹಾಕಿಕೊಂಡಿದೆ. ಸೊ ಇದು ಕೂಡ ಒನ್ ಆಫ್ ದಿ ಬೆಸ್ಟ್ ಅಂಡ್ ಹೈಯೆಸ್ಟ್ ಬಿಡ್ ಆಗಿದೆ ಈ ಮಿನಿ ಆಕ್ಷನ್ ನಲ್ಲಿ. 7 ಕೋಟಿಗೆ RCBಗೆ ಬಂದ ವೆಂಕಟೇಶ್ ಅಯ್ಯರ್. 2025ರ IPL ಮೆಗಾ ಆಕ್ಷನ್ ನಲ್ಲಿ ದುಬಾರಿ ಮೊತ್ತಕ್ಕೆ ಸೇಲ್ ಆಗಿ ಅಚ್ಚರಿ ಮೂಡಿಸಿದ ವೆಂಕಟೇಶ್ ಅಯ್ಯರ್ ಈಗ RCBಗೆ ಎಂಟ್ರಿ ಕೊಟ್ಟಿದ್ದಾರೆ. ಕಳೆದ ಸೀಸನ್ ಅಲ್ಲಿ ಬರೋಬ್ಬರಿ 23 ಕೋಟಿವರೆಗೂ ಕೂಡ ಬಿಡ್ ಮಾಡಿದ್ರು. ಕೊನೆಗೆ RCBಗೆ ಸಿಗದೆ KKR ಪಾಲಾಗಿದ್ರು. ಬಟ್ ಈ ಸಲ ವೆಂಕಟೇಶ್ ಅಯ್ಯರ್ ಅವರನ್ನ 7 ಕೋಟಿ ರೂಪಾಯಿಗೆ RCB ತನ್ನ ತೆಕ್ಕೆಗೆ ಹಾಕಿಕೊಂಡಿದೆ. ಸೊ ಆಲ್ಮೋಸ್ಟ್ 16 ಕೋಟಿ ಇಲ್ಲಿ ಸೇವಿಂಗ್ಸ್ ಆಗಿದೆ. ಸೊ RCB ಪಾಲಿಗೆ ದಿಸ್ ಇಸ್ ದ ಒನ್ ಆಫ್ ದಿ ಬೆಸ್ಟ್ ಪಿಕ್ ಆಗಿದೆ. ಹಾಗೆ ನ್ಯೂಜಿಲೆಂಡ್ ಸ್ಟಾರ್ ವೇಗದ ಬೌಲರ್ ಜಾಕಬ್ ಡಫಿ 2 ಕೋಟಿ ರೂಪಾಯಿಗೆ RCB ಸೇರಿದ್ದಾರೆ. T20 ಅಂತಾರಾಷ್ಟ್ರೀಯ ಕ್ರಿಕೆಟ್ ಅಲ್ಲಿ ಇಂಪ್ರೆಸಿವ್ ಬೌಲರ್ ಆಗಿದ್ದು 38 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ 53 ವಿಕೆಟ್ಗಳನ್ನ ಬೇಟೆಯಾಡಿದೆ. ಸೊ ಇವರಷ್ಟೇ ಅಲ್ಲದೆ ಹರಾಜಿನಲ್ಲಿ ಸದ್ದು ಮಾಡಿದಂತಹ ಪ್ಲೇಯರ್ಗಳು ಹಾಗೆ ಎಷ್ಟು ಮೊತ್ತಕ್ಕೆ ಯಾವ್ಯಾವ ತಂಡಗಳನ್ನ ಸೇರಿದ್ರು ಅನ್ನೋದನ್ನ ಕೂಡ ನೋಡ್ತಾ ಹೋಗೋಣ. IPL ಇತಿಹಾಸದಲ್ಲೇ ಫಾರ್ ದಿ ಫಸ್ಟ್ ಟೈಮ್ ಅನ್ಕ್ಯಾಪ್ಡ್ ಆಟಗಾರನೊಬ್ಬ ಹೆಚ್ಚಿನ ಮೊತ್ತಕ್ಕೆ ಸೇಲ್ ಆದ್ರು. 30 ಲಕ್ಷ ರೂಪಾಯಿ ಮೂಲ ಬೆಲೆಯೊಂದಿಗೆ ಹರಾಜಿಗೆ ಬಂದಿದ್ದ ಬೌಲಿಂಗ್ ಆಲ್ರೌಂಡರ್ ಪ್ರಶಾಂತ್ ವೀರ್ CSK 14.20 ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿತು. ಇನ್ನು ಚೆನ್ನೈ ತಂಡದ ಮತ್ತೊಂದು ಅಚ್ಚರಿಯ ಬಿಡ್ಡಿಂಗ್ ಅಂದ್ರೆ ಕಾರ್ತಿಕ್ ಶರ್ಮಾ. SRH ಟಫ್ ಫೈಟ್ ಕೊಟ್ಟು ಕೊನೆಗೆ 14.20 ಕೋಟಿ ರೂಪಾಯಿಗೆ CSK ಕಾರ್ತಿಕ್ ಶರ್ಮಾನ ತೆಕ್ಕೆಗೆ ಹಾಕಿಕೊಳ್ತು. ಸೊ ಈ ಇಬ್ಬರು ಆಟಗಾರರಿಗಾಗಿ ತುಂಬಾನೇ ಫೈಟ್ ನಡೆದಿದೆ. ಹಾಗೆ ಮತ್ತೊಂದು ಬೆಸ್ಟ್ ಹಾಗೆ ಅಚ್ಚರಿಯ ಆಯ್ಕೆ ಅನಿಸಿದ್ದು ಜಮ್ಮು ಕಾಶ್ಮೀರದ ವೇಗಿ ಅಕಿಬ್ದಾರ್ಗೂ ಕೂಡ ಈ ಸಲ ಮಿನಿ ಆಕ್ಷನ್ ನಲ್ಲಿ ಲಾಟ್ರಿನೇ ಹೊಡೆದಿದೆ. 8.40 ಕೋಟಿ ರೂಪಾಯಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಖರೀದಿ ಮಾಡಿದೆ. ಸೊ ಅವರು 30 ಲಕ್ಷ ರೂಪಾಯಿ ಮೂಲ ಬೆಲೆಯೊಂದಿಗೆ ಹರಾಜಿಗೆ ಪ್ರವೇಶ ಪಡೆದಿತ್ತು. RCB, ಹೈದರಾಬಾದ್ ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಟಫ್ ಫೈಟ್ ನಡೀತಾ ಇತ್ತು. ಕೊನೆಗೆ ಡೆಲ್ಲಿ ತಂಡ ಅವರನ್ನ ಖರೀದಿ ಮಾಡಿದೆ. ಇನ್ನು 2 ಕೋಟಿ ರೂಪಾಯಿ ಮೂಲ ಬೆಲೆಯೊಂದಿಗೆ ಮಿನಿ ಹರಾಜಿನಲ್ಲಿದ್ದಂತ ಭಾರತದ ಸ್ಪಿನ್ ಬೌಲರ್ ಆಗಿರುವಂತಹ ರವಿ ಬಿಷ್ಣೋಯ್ 7.20 ಕೋಟಿ ರೂಪಾಯಿಗೆ ರಾಜಸ್ಥಾನ ರಾಯಲ್ಸ್ ತಂಡವನ್ನ ಸೇರ್ಕೊಂಡಿದ್ದಾರೆ. ಅಂಡ್ SRH ಮತ್ತು RR ನಡುವೆ ಫೈಟ್ ನಡೆದಿತ್ತು. ದೆನ್ ತೇಜಸ್ವಿ ಸಿಂಗ್ ಕೋಲ್ಕತ್ತಾ ಪಾಲಾಗಿದ್ದಾರೆ. 3 ಕೋಟಿ ರೂಪಾಯಿಗೆ ಖರೀದಿ ಮಾಡಲಾಗಿದೆ.
ಇನ್ನು ಇಂಗ್ಲೆಂಡ್ ಪ್ಲೇಯರ್ ಬೆನ್ ಡಕೆಟ್ ಮಿನಿ ಹರಾಜಿನಲ್ಲಿ ಮೂಲ ಬೆಲೆ 2 ಕೋಟಿ ರೂಪಾಯಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ಖರೀದಿ ಮಾಡಿದೆ. ಅಂಡ್ ನೆಕ್ಸ್ಟ್ ಡೇವಿಡ್ ಮಿಲ್ಲರ್ 2 ಕೋಟಿ ರೂಪಾಯಿಗೆ ಡೆಲ್ಲಿ ತಂಡವನ್ನ ಸೇರ್ಕೊಂಡಿದ್ದಾರೆ. ಹಾಗೆ ವನಿಂದು ಹಸರಂಗ ಲಕ್ನೋ ತಂಡಕ್ಕೆ 2 ಕೋಟಿ ರೂಪಾಯಿಯೊಂದಿಗೆ ಸೇರ್ಪಡೆಯಾಗಿದ್ದಾರೆ. ಇನ್ನು ಫಿಲ್ ಅಲನ್ ಡೆಲ್ಲಿಗೆ 2 ಕೋಟಿ ರೂಪಾಯಿಗೆ ಜಾಯ್ನ್ ಆಗಿದ್ದಾರೆ. ದೆನ್ ಅಖಿಲ್ ಹೊಸೈನ್ ಚೆನ್ನೈ ತಂಡಕ್ಕೆ 2 ಕೋಟಿ ರೂಪಾಯಿಗೆ ಸೇಲ್ ಆಗಿದ್ದಾರೆ. ಅಂಡ್ ಕ್ವಿಂಟನ್ ಡಿಕಾಕ್ರನ್ನ ಮುಂಬೈ ತಂಡ 1 ಕೋಟಿ ರೂಪಾಯಿ ಮೂಲ ಬೆಲೆಯೊಂದಿಗೆ ತಂಡಕ್ಕೆ ಜಾಯ್ನ್ ಮಾಡಿಕೊಂಡಿದೆ. ಇನ್ನು ಈ ಮಿನಿ ಆಕ್ಷನ್ ನಲ್ಲಿ ಮೇನ್ ಥಿಂಗ್ ಏನಂದ್ರೆ ಅನ್ಕ್ಯಾಪ್ಡ್ ಆಟಗಾರರು ಹೈಯೆಸ್ಟ್ ಬಿಡ್ ಆಗಿದ್ದಾರೆ. ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಟೂರ್ನಿಯಲ್ಲಿ ಸದ್ದು ಮಾಡಿದಂತಹ ಪ್ಲೇಯರ್ಗಳಿಗೆ ಬಂಪರ್ ಲಾಟ್ರಿನೇ ಹೊಡೆದಿದೆ. ಸೊ ಇಷ್ಟು ಆಟಗಾರರಲ್ಲಿ ನಿಮಗೆ ಯಾವ ಆಟಗಾರನ ಬಿಡ್ಡಿಂಗ್ ಅಚ್ಚರಿ ಮೂಡಿಸಿದೆ? ವೆಂಕಟೇಶ್ ಅಯ್ಯರ್ RCB ಸೇರಿದ್ದು ಪ್ಲಸ್ ಆಗುತ್ತಾ ಅಥವಾ ಹೇಗೆ ಸ್ಟ್ರಾಂಗ್ ಆಗುತ್ತೆ ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.